ವೀಕ್ಷಕರೇ, ಟೈಗರ್ ಪ್ರಭಾಕರ್ ಕನ್ನಡ ಚಿತ್ರರಂಗದ ಅಜಾನುಬಾಹು ಅಂತಾನೆ ಹೆಸರಾದಂತ ಇವರ ಸಾಧನೆ ಅಪಾರವಾದುದು. ಸಿನಿಮಾಗಳಲ್ಲಿ ಸಣ್ಣ ಸೈಡ್ ರೋಲ್ ನಿರ್ವಹಿಸುವಂತ ಮೂಲಕ 60ರ ದಶಕದಲ್ಲಿ ಎಂಟ್ರಿ ಕೊಟ್ಟಂತ ಇವರು ತದನಂತರ ಬೆಳೆದದ್ದು ಇವತ್ತಿಗೆ ಇತಿಹಾಸ. ಸಿನಿಮಾ ಜಗತ್ತಲ್ಲಿ ಇವರು ಸಾಟಿಯೇ ಇಲ್ಲದ ಕಲಾವಿದರಾಗಿ ಬೆಳೆದದೆಲ್ಲ ಒಂದು ಆಕಸ್ಮಿಕ ಅಂತಾನೆ ಹೇಳಬಹುದು. ಕನ್ನಡದ ಅಪರೂಪದ ಆಲ್ರೌಂಡರ್ ಆಗಿದ್ದಂತ ಅವರು ನಟನೆಯ ಎಲ್ಲ ಆಯಾಮಗಳ ಜೊತೆ ಪಳಗಿ ಸಿನಿಮಾಗಾಗಿ ಎಲ್ಲ ದಿಕ್ಕಲ್ಲೂ ಕೂಡ ಕೆಲಸವನ್ನ ಮಾಡಿದವರು. ಸೈಡ್ ರೋಲ್ ಆರ್ಟಿಸ್ಟ್ ಆಗಿ ಪರಿಚಯ ಆಗಿ ಸ್ಟಂಟ್ ಕಲಾವಿದರಾಗಿ ಗಮನವನ್ನು ಸೆಳೆದು ಖಳ ಪಾತ್ರ ಪೋಷಣೆಯಿಂದ ಮುನ್ನೆಲೆಗೆ ಬಂದು ಪೋಷಕ ಹಾಗೂ ಮುಖ್ಯ ಲೀಡ್ ಪಾತ್ರಗಳನ್ನು ನಿರ್ವಹಿಸಿ ಜನಮಾನಸ ಗೆದ್ದಂತ ಪ್ರಭಾಕರ್ ಅವರದು ನಿಜಕ್ಕೂ ಈ ಒಂದು ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ. ವೀಕ್ಷಕರೇ, 1969ರಲ್ಲಿ ಬಂದಿದ್ದಂತ ಕಾಡಿನ ರಹಸ್ಯ ಅವರ ನಟನೆಯ ಮೊದಲ ಚಿತ್ರ. ಆ ಬಳಿಕ ಕನ್ನಡ ಚಿತ್ರರಂಗದಲ್ಲಿ 1970ರಿಂದ 1984ರವರೆಗೂ ಖಳ ಪಾತ್ರದಲ್ಲಿ ಅವರದೇ ಮೊದಲ ಹೆಸರಾಗಿತ್ತು. 84ರ ನಂತರ ವಿಘ್ನೇಶ್ವರ ವಾಹನ ಚಿತ್ರದ ಮೂಲಕ ಮೊದಲ ಬಾರಿಗೆ ನಾಯಕರಾಗಿ ಬಡ್ತಿಯನ್ನ ಪಡೆದರು. ಪೋಷಕ ನಟನೆಯಲ್ಲಿ ಅವರ ನಟನೆಯ ಚೆಲ್ಲಿದ ರಕ್ತ ಚಿತ್ರ ಪ್ರಮುಖವಾದುದು. ಅಂತ ಚಕ್ರವ್ಯೂಹ ಮೊದಲಾದ ಚಿತ್ರಗಳು ಅವರು ಖಳರಾಗಿ ನಟಿಸಿದಂತ ಗಮನಾರ್ಹ ಚಿತ್ರಗಳು. ಮುತ್ತೈದೆ ಭಾಗ್ಯ ಚಿತ್ರದಲ್ಲಿ ಅವರಿಗೆ ಪ್ರಧಾನವಾದಂತ ಪಾತ್ರವನ್ನ ಕೊಡಲಾಗಿತ್ತು. 80ರ ದಶಕ ಅವರ ಪಾಲಿನ ಸುವರ್ಣ ಕಾಲ ಅಂತಾನೆ ಹೇಳಬಹುದು. ವಿಶೇಷವಾಗಿ ನಟಿ ಜಯಮಾಲಾ ಅವರು ಅವರ ಬಾಳ ಸಂಗತಿಯಾಗಿ ಬಂದ ನಂತರ ಅವರ ಅದೃಷ್ಟ ಕುಲಾಯಿಸ್ತು ಅಂತಾನೆ ಹೇಳಬಹುದು. ಚಂಡಿ ಚಾಮುಂಡಿ ಚಿತ್ರದ ಮೂಲಕ ಅವರ ಜೋಡಿ ಹಿರಿತೆರೆ ಮೇಲೆ ಮೊದಲ ಸಲ ಒಂದಾಗಿತ್ತು. ಅದಾದ ನಂತರ ಸಾಲು ಸಾಲು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದಂತ ಅವರಿಬ್ಬರ ನಡುವೆ ಪ್ರೀತಿ ಅನುರಾಗ ಬೆಳೆಯೋದಿಕ್ಕೆ ದಾರಿಯಾಗಿತ್ತು. ಇನ್ನು ಇವರ ಮೊದಲ ಹೆಂಡತಿ ಹೆಸರು ಮೇರಿ ಆಲ್ಫೆನ್ಸೋ. ಇವ್ರಿಗಿದ್ದಂತ 3 ಮಕ್ಕಳ ಪೈಕಿ ಈಗಿರುವಂತ ನಟ ವಿನೋದ್ ಪ್ರಭಾಕರ್ ಅವರು ಕೂಡ ಒಬ್ರು. ಜಯಮಾಲರನ್ನ ಅವರು ಕೈ ಹಿಡಿದ ನಂತರ ಖಳ ಹಾಗೂ ಪೋಷಕ ಪಾತ್ರಗಳನ್ನ ದಾಟಿ ಫುಲ್ ಟೈಮ್ ಹೀರೋ ಆದ್ರು. ಆ ಬಳಿಕ ಸ್ವತಂತ್ರ ನಿರ್ಮಾಪಕರಾಗಿ ಬೆಳೆದು ಸಿನಿಮಾವನ್ನ ನಿರ್ದೇಶನ ಮಾಡುವಂತ ಮಟ್ಟಕ್ಕೂ ಹೋದ್ರು. ಈ ಒಂದು ಪ್ರಯತ್ನಗಳಿಂದ ಸಾಕಷ್ಟು ಹಣ, ಹೆಸರು, ಖ್ಯಾತಿಯನ್ನ ಸಾಧಿಸಿದಂತ ಅವರು ಆ ಕಾಲಕ್ಕೇನೆ ಆಗ್ಲೇ ಕನ್ನಡದ ಬಹುಬೇಡಿಕೆಯ ನಟರಾಗಿದ್ರು. ಇದ್ರ ಜೊತೆ ತೆಲುಗು, ತಮಿಳು ಹಾಗೂ ಇತರೆ ನೆರೆ ಭಾಷಾ ಚಿತ್ರರಂಗಕ್ಕೂ ಅವರು ಬಹಳ ಬೇಕಾದಂತ ಕಲಾವಿದರಾಗಿ ಹೊರಹೊಮ್ಮಿದ್ರು. ಪರಭಾಷೆಯಲ್ಲಿ ಅವರನ್ನ ಕನ್ನಡ ಪ್ರಭಾಕರ್ ಅಂತಾನೆ ಕರೆಯಲಾಗ್ತಿತ್ತು. ಈ ಒಂದು ಸಮಯದಲ್ಲಿ ಆದಂತ ಒಂದು ಅವಘಡ ಅವರ ಬದುಕಿನ ಗತಿಯನ್ನೇ ಬದಲಿಸುವ ಹಾಗೆ ಪರಿಣಮಿಸಿತ್ತು. ಈ ಒಂದು ಸಮಯದಲ್ಲಿ ಅಂದ್ರೆ 80ರ ದಶಕದ ಮಧ್ಯದಲ್ಲಿ ಅವರು ಒಂದು ಗಂಭೀರವಾದಂತಹ ಬೈಕ್ ಅಪಘಾತಕ್ಕೆ ಈಡಾಗ್ತಾರೆ. ಇದರಿಂದ ಅವರ ಕಾಲಿಗೆ ತೀವ್ರ ಪೆಟ್ಟಾಗಿತ್ತು. ಇದಕ್ಕೆ ಪ್ರಥಮ ಚಿಕಿತ್ಸೆನ ಪಡೆದರೂ ಕೂಡ ಮುಂದೆ ಆ ನೋವು ಮತ್ತೆ ಅವರಿಗೆ ಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡಿತ್ತು. ಮುಂದೆ ಈ ಒಂದು ನೋವೇ ತನಗೆ ಮೃತ್ಯುವಾಗಿ ಕಾಡಲಿದೆ ಅನ್ನೋದರ ಕಲ್ಪನೆ ಕೂಡ ಇರದಂತ ಅವರು ತಮ್ಮ ಕೆಲಸದ ಒತ್ತಡದ ನಡುವೆ ಅದರ ಕಡೆ ಹೆಚ್ಚು ಗಮನವನ್ನ ಹರಿಸಲಿಲ್ಲ. ಪ್ರಭಾಕರ್ ಅವರು ಸಿನಿಮಾದಲ್ಲಿ ಒಬ್ಬ ಯಶಸ್ವಿ ಕಲಾವಿದರಾಗಿ ಹೊರಹೊಮ್ಮಿದ್ರು ಕೂಡ ಅವರ ವೈವಾಹಿಕ ಬದುಕು ಹಲವು ಪಲ್ಲಟಗಳಿಗೆ ಸಾಕ್ಷಿಯಾಗಿತ್ತು. ಪ್ರಭಾಕರ್ ತಮ್ಮ ಜೀವನದಲ್ಲಿ ಒಟ್ಟು 3 ಸಲ ಮದುವೆ ಆಗ್ತಾರೆ. ಜಯಮಾಲಾರ ಜೊತೆಗಿನ ಸಂಬಂಧ ಕಾರಣಾಂತರಗಳಿಂದ ಕೊನೆಯಾದಾಗ ಅದರಿಂದ ಅವರು ತುಂಬಾ ನಿರಾಶರಾಗಿದ್ರು. ಜಯಮಾಲಾರನ್ನ ಅವರು ಅತ್ಯಂತ ಇಷ್ಟಪಟ್ಟು ಮದುವೆಯಾಗಿದ್ರು. ಜಯಮಾಲಾರವರೇ ತಮ್ಮ ಬದುಕಿನ ಅದೃಷ್ಟ ದೇವತೆ ಅಂತ ಅವರು ಭಾವಿಸಿದ್ರು. ಆದರೆ ನಮ್ಮಲ್ಲಿ ಬಹುತೇಕ ಕಲಾವಿದರ ದಾಂಪತ್ಯ ಬದುಕಿಗೆ ವ್ಯಾಲಿಡಿಟಿ ಕಡಿಮೆ. ಜಯಮಾಲಾ ಅವರು ಪ್ರಭಾಕರ್ ಅವರಿಂದ ದೂರ ಆದ್ರು. ಮುಂದೆ ಪ್ರಭಾಕರ್ 90ರ ದಶಕದಲ್ಲಿ ಅಂಜು ಎಂಬುವರನ್ನ ಮದುವೆ ಆಗ್ತಾರೆ. 90ರ ದಶಕದ ಬಳಿಕ ಸಿನಿಮಾದಲ್ಲಿ ಅವರ ಸಕ್ಸಸ್ ರೇಟ್ ಕೂಡ ಕಡಿಮೆ ಆಗ್ತಾ ಬಂತು. ಅದಾಗ್ಲೇ ಬಹುತೇಕ ಹೊಸ ಕಲಾವಿದರ ಪರಿಚಯವಾದಂತ ಕಾಲಘಟ್ಟ ಅದು. ಅವ್ರ ಮಧ್ಯೆ ನಾಯಕರಾಗಿ ಕಾಂಪೀಟ್ ಮಾಡುವಲ್ಲಿ ಪ್ರಭಾಕರ್ ಅವರೇ ಸೋತ್ರ ಅಥವಾ ಅವರು ಬದಲಾದಂತ ಕಾಲಕ್ಕೆ ಒಪ್ಪುವಂತ ಕಥೆಯನ್ನ ಆಯ್ಕೆ ಮಾಡುವಲ್ಲಿ ಎಡುವುದ್ರ ಗೊತ್ತಿಲ್ಲ. ಚಿತ್ರರಂಗದಲ್ಲಿ ಅವರ ಡೌನ್ಫಾಲ್ ನಿಧಾನವಾಗಿ ಆಗ್ತಾ ಹೋಯ್ತು. ಆದ್ರೂ ಕೂಡ ಮತ್ತೆ ಅವರನ್ನ ಕೈ ಹಿಡಿದದ್ದು ಖಳ ಪಾತ್ರಗಳು. ಹಿಂದಿಯ ಇಂಕ್ವಿಲಾಬ್ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ವಿಶೇಷ ಕಳನಟರಾಗಿ ಮಿಂಚಿದಂತ ಪ್ರಭಾಕರ್ ತಮಿಳಿನ ಮುತ್ತು ಚಿತ್ರದಲ್ಲಿ ರಜನಿಕಾಂತ್ ಜೊತೆ ಸಾಹಸ ದೃಶ್ಯಗಳಲ್ಲಿ ಮನರಂಜಿಸಿದ್ರು. ಪ್ರಭಾಕರ್ ಅವರು ಈ ಒಂದು ಸಮಯದಲ್ಲಿ ಬಹುತೇಕ ಒಂಟಿಯಾಗಿದ್ರು. ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದಕ್ಕೆ ಅಲ್ಲಿ ಯಾರು ಕೂಡ ಇರ್ಲಿಲ್ಲ. ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿದ್ದಾಗ ಖಿನ್ನತೆಗೆ ಜಾರ್ತಾನೆ. ಪ್ರಭಾಕರ್ ಅವರು ಆ ಒಂದು ಒಂಟಿತನದ ಖಿನ್ನತೆಯಿಂದಾಗಿ ಮದ್ಯಕ್ಕೆ ದಾಸರಾದ್ರು ಅಥವಾ ಆ ಒಂದು ಸಮಯದಲ್ಲಿ ಉಲ್ಬಣಗೊಂಡಂತ ಅವರ ಅನಾರೋಗ್ಯದ ಕಾರಣದಿಂದಾಗಿ ಮದ್ಯದ ಚಟಕ್ಕೆ ಬಿದ್ರು ಅನ್ನೋದು ಇವತ್ತಿಗೂ ನಿಗೂಢವಾಗಿ ಉಳಿದಿರುವಂತ ಸಂಗತಿ. ಈ ಒಂದು ಸಂದರ್ಭದಲ್ಲಿ ಅವರ ವೈಯಕ್ತಿಕ ಬದುಕು ಒಂದು ರೀತಿಯ ಅಜ್ಞಾತ ಜೀವನದ ಹಾಗೆ ಉಳಿದು ಹೋಗಿತ್ತು. ಅದ್ರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹಬ್ಬೋದಕ್ಕೆ ಶುರುವಾದವು. ಪತ್ರಿಕೆಗಳಲ್ಲಿ ಅವರ ಜೀವನದ ಬಗ್ಗೆ ಸಾಕಷ್ಟು ವದಂತಿಗಳು, ಆಧಾರರಹಿತವಾದಂತಹ ಹೇಳಿಕೆಗಳು ಪ್ರಕಟವಾದವು. ಉದಾಹರಣೆಗೆ ಅವರು ತಮ್ಮ ಕಾಲಿನ ಗಾಯದ ಮೇಲೆ ದನದ ಮಾಂಸ ಹಾಗೂ ಕೊಬ್ಬನ್ನ ಲೇಪಿಸಿ ಕಟ್ಕೊಳ್ತಾ ಇದ್ರು ಅನ್ನೋದು ಅವುಗಳಲ್ಲಿ ಒಂದು. ಅವ್ರ ಜೊತೆ ಕೆಲಸ ಮಾಡದಂತ ಹಾಗೂ ಅವ್ರ ಜೊತೆ ಇದ್ದಂತ ಎಷ್ಟೋ ಜನರೇ ಈ ರೀತಿ ಹೇಳಿದ್ದಾರೆ. ಆದ್ರೆ ಅವ್ರ ಜೊತೆ ಕೊನೆಗಾಲದಲ್ಲಿ ಅವ್ರಿಗೆ ಆಸರೆಯಾಗಿದ್ದಂತ ಅವ್ರ ಮಗ ವಿನೋದ್ ಪ್ರಭಾಕರ್ ಈ ಬಗ್ಗೆ ಹೇಳೋದೇ ಬೇರೆ. ಅವ್ರ ಪ್ರಕಾರ ಈ ರೀತಿಯಾಗಿ ಯಾವುದೇ ಕಾಲಿನ ಗಾಯವಾಗ್ಲಿ ಅಥವಾ ಗ್ಯಾಂಗ್ರೀನ್ ಆಗ್ಲಿ ನಮ್ಮ ತಂದೆಗೆ ಆಗಿರ್ಲಿಲ್ಲ. ಅವೆಲ್ಲ ಆಗಿನ ಪತ್ರಿಕೆ ಹಾಗೂ ಇತರ ಕಡೆ ಬಂದಿದ್ದಂತ ಊಹಾಪೋಹಗಳು ಮಾತ್ರ. ಅವ್ರಿಗೆ ಕಿಡ್ನಿಯ ಸಮಸ್ಯೆ ಇತ್ತು ಹಾಗೂ ಅವರು
ಬಹು ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಿದ್ರು ಅಷ್ಟೇ. ಅವರು ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ 2001 ಮಾರ್ಚ್ 25ನೇ ತಾರೀಕು ವಿಧಿವಶರಾದಾಗ ಈ ಒಂದು ಸುದ್ದಿ ತಿಳಿದಂತ ತಕ್ಷಣ ಅವರನ್ನ ಕಾಣೋದಕ್ಕೆ ಅವರ ಸಾಕಷ್ಟು ಜನ ಅಭಿಮಾನಿಗಳು ಅಲ್ಲಿಗೆ ಬಂದಿದ್ರು. ಅವರೆಲ್ಲರ ಕೋರಿಕೆ ಮೇರೆಗೆ ಅವರ ಕಾಲ್ ತೋರಿಸಿದಾಗ ಅಲ್ಲಿ ಯಾವುದೇ ಗಾಯ ಅಥವಾ ಗ್ಯಾಂಗ್ರೀನ್ ಕಾಲೇ ಕಾಣದೇ ಇದ್ದಾಗ ಜನರೆಲ್ಲ ಅಚ್ಚರಿಯನ್ನ ಪಟ್ಟಿದ್ರಂತೆ. ಅವ್ರ ಕಾಲು ಚೆನ್ನಾಗೇನೆ ಇತ್ತು. ಕಾಲಿನ ಗಾಯ ಗ್ಯಾಂಗ್ರೀನ್ಗೆ ತಿರುಗಿದೆ ಅನ್ನುವಂತ ಮಾತಾಗಲಿ ಅಥವಾ ಅವರ ಕಾಲಿನ ಗಾಯಕ್ಕೆ ದನದ ಮಾಂಸದ ಪ್ಯಾಕ್ ಮಾಡ್ತಾ ಇದ್ರು ಅನ್ನೋದಾಗ್ಲಿ ಇವೆಲ್ಲ ಕೇವಲ ಕಪೋಲ ಕಲ್ಪಿತ ಅಂತ ತಮ್ಮ ತಂದೆಯ ಕೊನೆ ದಿನಗಳಲ್ಲಿ ಅವ್ರ ಬಳಿ ಇದ್ದಂತ ಎಲ್ಲಾ ತರಹದ ಆರೈಕೆ ಮಾಡದಂತ ವಿನೋದ್ ಪ್ರಭಾಕರ್ ಅವರ ವಾದ. ಯಾರು ಏನೇ ಹೇಳಿ ಬಹುಶಃ ಈ ಒಂದು ವಿಷಯದ ಬಗ್ಗೆ ವಿನೋದ್ ರವರ ಮಾತಿಗಿಂತ ಹೆಚ್ಚಿನ ವಾಸ್ತವಾಂಶವನ್ನ ನಾವು ಬೇರೆ ಕಡೆ ಹುಡುಕೋದಕ್ಕೆ ಸಾಧ್ಯ ಇಲ್ಲ. ವೈವಾಹಿಕ ಬದುಕಲ್ಲಿ ಪ್ರಭಾಕರ್ ಸೋತಿದ್ದು ನಿಜ. ಅದರ ಬೇಸರಕ್ಕಾಗಿ ಅವರು ಮದ್ಯದ ದಾಸರಾಗಿದ್ದು ಕೂಡ ಸುಳ್ಳಲ್ಲ. ಸರಿಯಾದ ಸಮಯಕ್ಕೆ ಊಟವನ್ನ ಮಾಡದೇ ಇದ್ದದ್ದು, ಸೂಕ್ತ ದಿನಚರಿ ಇಲ್ಲದ ಒತ್ತಡದ ಜೀವನ, ಒಂಟಿತನದ ಖಿನ್ನತೆ, ಕುಡಿತ ಇವಿಷ್ಟು ಕೂಡ ಅವರ ಅಧಂಪತನಕ್ಕೆ ಮುಖ್ಯ ಕಾರಣಗಳು. ಅವರ ಡೆತ್ ರಿಪೋರ್ಟ್ ನಲ್ಲೂ ಕೂಡ ಅವ್ರಿಗೆ ಗ್ಯಾಂಗ್ರೀನ್ ಆದಂತ ಸಂಗತಿ ಎಲ್ಲೂ ಕೂಡ ಮೆನ್ಷನ್ ಆಗಿರ್ಲಿಲ್ಲ. ಅದರಲ್ಲಿ ಅವರು ಬಹು ಅಂಗಾಂಗ ವೈಫಲ್ಯಗಳಿಂದ ಸಾವನ್ನಪ್ಪಿದ್ರು ಅಂತಾನೆ ಹೇಳಲಾಗಿದೆ. ಬಹುಶಃ ಇತರರು ಕೂಡ ಆಗ ವೈರಲ್ ಆಗಿದ್ದಂತ ಗಾಳಿ ಮಾತುಗಳನ್ನೇ ನಿಜ ಅಂತ ನಂಬಿದ್ರು ಅಂತ ಅನ್ಸುತ್ತೆ. ಈಗಿನ ಹಾಗೆ ಆಗ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ಸತ್ಯ ಸಂಗತಿ ತಾಂತಾನೆ ಹೊರಬರ್ತಿತ್ತು. ತಮ್ಮ ಕೊನೆಯ ದಿನಗಳನ್ನು ಕೂಡ ಸಿನಿಮಾಗಾಗಿ ದುಡಿದಂತ ಟೈಗರ್ ಪ್ರಭಾಕರ್ ತಮ್ಮಿಡೀ ಬದುಕನ್ನ ಸಿನಿಮಾಗಾಗಿ ಮೀಸಲಿಟ್ಟವರು. ಗುಡ್ ಬ್ಯಾಡ್ ಅಗ್ಲಿ, ಮೈಸೂರು ಹುಲಿ, ಮಿಸ್ಟರ್ ಮಹೇಶ್ ಕುಮಾರ್, ಮಹೇಂದ್ರ ವರ್ಮಾ, ಬಾಂಬೆ ದಾದಾ, ಮೈ ಡಿಯರ್ ಟೈಗರ್ ಮೊದಲಾದಂತ ಸಿನಿಮಾಗಳನ್ನ ಸ್ವತಃ ತಾವೇ ನಿರ್ದೇಶನ ಮಾಡಿ ಹಾಗೂ ಅವುಗಳಲ್ಲಿ ನಟಿಸಿದಂತ ಅವರು ನಿರ್ಮಾಪಕರಾಗಿ ಹಣವನ್ನು ಕೂಡ ಹೂಡಿ ಕೆಲವು ಚಿತ್ರಗಳು ಯಶಸ್ವಿಯಾಗದೆ ಕೈ ಸುಟ್ಕೊಂಡಿದ್ದು ಕೂಡ ಉಂಟು. ಅವ್ರಿಗೆ ಕುಡಿತದ ಚಟ ಯಾವ ರೇಂಜ್ಗೆ ಇತ್ತು ಅಂದ್ರೆ ಅವರು ಒಂದಿಡೀ ಸಿನಿಮಾವನ್ನ ಸಂಪೂರ್ಣ ಪಾನ ಮತ್ತ ಸ್ಥಿತಿಯಲ್ಲಿ ಡೈರೆಕ್ಟ್ ಮಾಡಿದ್ರು ಅಂತ ಅವರ ಆಪ್ತರ ವಲಯ ಇವತ್ಗೂ ಹೇಳುತ್ತೆ. 1998ರ ನಂತರ ಬಂದಂತ ಅವರ ನಿರ್ದೇಶನದ ಹಾಗೂ ಅವರ ನಟನೆಯ ಯಾವ ಚಿತ್ರಗಳು ಕೂಡ ಹೇಳಿಕೊಡುವಂತ ಯಶಸ್ಸನ್ನ ಕಾಣಲಿಲ್ಲ. ಇದರಿಂದಾಗಿ ತಾವು ಅಷ್ಟು ವರ್ಷ ಗಳಿಸಿ ಕೂಡಿಟ್ಟಂತ ಹಣವೆಲ್ಲ ನೀರಲ್ಲಿ ಹೋಮ ಮಾಡಿದ ರೀತಿ ಆಗಿತ್ತು. ಇನ್ನರ್ಧ ಹಣ ಅವರ ಮದ್ಯದ ದಾಹಕ್ಕೆ ಹಾಗೂ ಮೆಡಿಕಲ್ ಖರ್ಚುಗಳಿಗೆ ಸೌದು ಹೋಯಿತು. ಹಾಕ್ತಂತ ಹಣ ರಿಟರ್ನ್ ಬಾರದೆ ಅವರು ಆರ್ಥಿಕವಾಗಿ ಬಹಳ ಕುಗ್ಗು ಹೋದ್ರು. ತಮ್ಮ ಕೈಯನ್ನ ಹಿಡಿದು ಮೇಲೆತ್ತವರು ಇಲ್ಲದೆ ಪ್ರಭಾಕರ್ ಎನ್ನುವಂತ ಟೈಗರ್ ಗೆಲುವಿನ ಘೋಷದೊಂದಿಗೆ ಗರ್ಜಿಸಲಾಗದೆ ಸೋಲೆಂಬ ಚಕ್ರ ವ್ಯೂಹದಲ್ಲಿ ಬಂಧಿತವಾಯಿತು. ತಮ್ಮ ಕೈ ನಡೆಯುವಾಗ ಇದೇ ಟೈಗರ್ ಚಿತ್ರರಂಗದ ಎಷ್ಟೋ ಜನ ಚಿಕ್ಕ ಪುಟ್ಟ ಕಲಾವಿದರಿಗೆ ಕೈಲಾದಷ್ಟು ನೆರವನ್ನ ನೀಡಿದ್ರು. ಎಷ್ಟೋ ಜನಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು. ಅವರಿಂದ ಉಪಕಾರವನ್ನ ಪಡೆದು ಜೀವನವನ್ನ ಕಂಡುಕೊಂಡವರು ಎಷ್ಟೋ ಜನ. ಆದ್ರೆ ಅವರ ಕಷ್ಟದ ಜೀವನದಲ್ಲಿ ಅವರಿಗೆ ನೆರವಾಗಿ ಯಾರು ಕೂಡ ಬರ್ಲಿಲ್ಲ. ಯಾವುದೇ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವಾಗ ತನ್ನ ಶಿಸ್ತನ್ನ ಬಿಟ್ಟು ನಡೀತಾನೋ ಆಗಿಂದಲೇ ಅವನ ಅವನತಿ ಶುರುವಾಗ್ತಾ ಹೋಗುತ್ತೆ. ಅವನು ಜೊತೆಗಾರಿಲ್ಲದೆ ಒಬ್ಬಂಟಿಯಾಗಿ ನರಳುತ್ತಾನೆ. ಇದಕ್ಕೆ ಟೈಗರ್ ಪ್ರಭಾಕರ್ ಅವರ ಬದುಕೆ ಸ್ಪಷ್ಟ ಸಾಕ್ಷಿ. 2000 ಮಾರ್ಚ್ ನಲ್ಲಿ ಒಂದ್ಸಾರಿ ಅಂದ್ರೆ ತಾವು ವಿಧಿವಶರಾಗುವಂತ 1 ವರ್ಷ ಮುನ್ನ ಅವರು ಯಾರೋ ಅಭಿಮಾನಿಗಳ ಸಭೆಗೆ ವಿಶೇಷ ಆಹ್ವಾನ ಪಡೆದು ಬಂದಿದಂತ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ರೀಲ್ಸ್ ಗಳಲ್ಲೂ ಕೂಡ ವೈರಲ್ ಆಗಿತ್ತು. ಅವರ ಅಂತಿಮ ದಿನಗಳಲ್ಲಿ ಅವ್ರ ಜೊತೆ ಇದ್ದು ಅವರ ಸೇವೆ ಮಾಡಿದ್ದು ಅವರ ಪ್ರೀತಿಯ ಮಗ ವಿನೋದ್ ಪ್ರಭಾಕರ್. ಇವತ್ತು ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವಂತ ಅವರು ಕೂಡ ಸಿನಿಮಾದಲ್ಲಿ ಹೆಚ್ಚಿನ ಯಶಸ್ಸನ್ನ ಕಾಣುವಂತಾಗ್ಲಿ. ವೀಕ್ಷಕರೇ, ಇದಿಷ್ಟು ಟೈಗರ್ ಎಂಬ ಆ ದೈತ್ಯ ದಿಗ್ಗಜ ಬದುಕಿದಂತ ರೀತಿ. ತಮ್ಮ 53ನೇ ವಯಸ್ಸಿಗೆ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಹೊರಡಂತ ಟೈಗರ್ ಅಲ್ಪ ಸಮಯದಲ್ಲಿ ಸಾಧಿಸಿದ್ದು ಮಹತ್ತರವಾದುದು. ಅವರ ಎದೆಗಾರಿಕೆಯ ಬದುಕು ನಮ್ಗೆಲ್ಲ ಜೀವನದ ಸಂಕಷ್ಟಗಳನ್ನ ಎದುರಿಸೋದಕ್ಕೆ ಸದಾ ಸ್ಫೂರ್ತಿಯನ್ನ ನೀಡ್ತಿರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.